ಸತ್ಯ ಆತ್ಮಗಳನ್ನು ವಿವೇಚಿಸುವಂತ ವರ. ಸತ್ಯಾತ್ಮ ವರ ಕೂಡ ನಾವು ಹೊಂದ್ಕೋಬೇಕು. ಯಾಕಂದ್ರೆ ಇದು ಭಾಳ ಇಂಪಾರ್ಟೆಂಟ್ ನಮ್ಮ ಆತ್ಮೀಯ ಜೀವಿತದಲ್ಲಿ. ಎಲ್ಲರೂ ಬೋಧಿಸ್ತಿರ್ತಾರ, ಆ ಬೋಧನೆಗಳೆಲ್ಲ ಸತ್ಯನ ಅಲ್ಲ ಅಂತ ಹೇಳಿ ಗ್ರಹಿಸುವಂತ ಜ್ಞಾನ ಕೂಡ ನಾವು ಪಡ್ಕೋಬೇಕು. ಅದು ಕೇಳಬೇಕು ಯಾವಾಗಲೂ ದೇವ ನಾನು ಸತ್ಯ ವಾಕ್ಯ ನಾನು ಅರ್ಥ ಮಾಡ್ಕೋಬೇಕು, ಆ ವಿವೇಚನೆ ನನಗೆ ಕೊಡ, ಜ್ಞಾನ ನನಗೆ ಕೊಡ ಅಂತ ಹೇಳಿ ಕೇಳಬೇಕು. ಯಾಕಂದ್ರೆ ಅಬದ್ಧ ಬೋಧಕಗಳು ದೇವ್ರ ಆಕಡದಲ್ಲಿ ಬಹು ಹೆಚ್ಚು ಜನ ಬರ್ತಾರ ಅಂತ ಹೇಳಿ ವಾಕ್ಯ ಹೇಳ್ತದೆ. ಯಾರು ಹೇಳಿದ್ರು ಕೂಡ ಆ ವಾಕ್ಯ ನಾವು ತಿಳ್ಕೊಂಡು ನಂಬ್ಕೊಂಡು ಹೋಗ್ಬಿಟ್ಟಿವಂದ್ರೆ ಅಪವಾದಿ ದಾರಿನಲ್ಲಿ ಬೀಳ್ತೀವಿ. ಗ್ರಹಿಸ್ಬೇಕು ಯಾವ್ದು ಸತ್ಯ, ಯಾವ್ದು ಅಸತ್ಯ, ಯಾವ ಬೋಧ ಸತ್ಯ, ಹೆಂಗ್ ಗ್ರಹಿಸ್ಬೇಕು? ವಾಕ್ಯನ ಆಧಾರ ಮಾಡಿಕೊಂಡು ಗ್ರಹಿಸ್ಬೇಕು. ಇವ್ರು ಹೇಳ್ತಿರೋದು ವಾಕ್ಯನ ಸಂಬಂಧವಾದದ, ವಾಕ್ಯಗೆ ವಿರುದ್ಧವಾಗಿ ಏನೇನು ಹೇಳ್ತಾರ ಅನ್ನೋದು. ಯಾಕಂದ್ರೆ ಪೌಲು ಕೂಡ ಬಂದು ಬೋಧಿಸ್ತಿದ್ರೆ ಅಲ್ಲಿರೋ ಸಂಘದವ್ರು ಏನ್ ಮಾಡ್ತಾರ ಅಂತ ಗೊತ್ತಾ? ಪೌಲು ಬೋಧಿಸ್ತಿರೋದು ಕರೆಕ್ಟ್ ಐತೆ ಅಂತ ಇಲ್ಲ, ವಾಕ್ಯನಾಗ ನೋಡಿ ಗ್ರಹಿಸ್ತಾರಂತ. ಹಿಂಗಿರ್ಬೇಕು ನಾವು. ಯಾರೇ ಹೇಳಿ, ನಾನೇ ಹೇಳಿ, ವಾಕ್ಯನಾಗ ಐತಾ ಪರಿಶೀಲನೆ ಮಾಡ್ಕೊಂಡು ತಿಳ್ಕೊಬೇಕು. ಅದು ಜ್ಞಾನ. ನಾವು ದೇವ್ರನ್ನ ಕೇಳ್ಬೇಕು, ದೇವ ಸತ್ಯ ಯಾವುದು ಅಸತ್ಯ ಯಾವುದು ಗ್ರಹಿಸುವಂತ ಜ್ಞಾನ ನನಗೆ ಕೊಡಪ್ಪ. ಇಲ್ಲಾಂದ್ರೆ ಎಲ್ಲ ಸತ್ಯ ಅನ್ಕೊಂತೀವಿ, ಹೇಳೋದೆಲ್ಲ ಸತ್ಯ ಅನ್ಕೊಂತೀವಿ. ಅದಕ್ಕೆ ಪೌಲು ಒಂದು ಮಾತು ಹೇಳ್ತಾನ, ಈ ಅಬದ್ಧ ಬೋಧಕರು ಬರ್ತಿರ್ತಾರ, ಕುರಿವೇಷಗಳು ಹಾಕೊಂಡು ಬರ್ತಿರ್ತಾರ, ಬಂದು ನಿಮ್ಮನ್ನ ಭ್ರಮೆ ಪಡಿಸ್ತಾರ. ನೀವು ಬಹು ಹುಷಾರವಾಗಿ ಇರ್ಬೇಕು ನೀವು. ಯಾಕಂದ್ರೆ ಅಪವಾದಿ ಕೂಡ ಅವನು ಹೆಂಗ ಬೆಳಕಿನಲ್ಲಿ ಬಂದಂಗೆ ಬರ್ತಾನಂತ. ಒಂದ್ಸರಿ ನಾವು ಕನಸುಗಳು ಬೀಳ್ತಿರ್ತಾವ, ಬೆಳ್ಳಗೆ ಬಂದಂಗ ಏನ ಕೆಲಸ ಬೆಳ್ಳಗೆ ಬಂದ ಅಂದ್ರೆ ದೇವ್ರೇ ಅನ್ಕೋಬಾರ್ದು. ಅಪವಾದಿ ಕೂಡ ಆ ಒಂದು ಬೆಳ್ಳನ ವೇಷನ ಹಾಕೊಂಡು ಬರ್ತಾನಂತ. ಅದು ಗ್ರಹಿಸ್ಬೇಕು. ಇದು ಏನದು? ಇದು ಸಾತಾನದ, ಇದು ದೇವ್ರದ ಆಲೋಚನೆ, ಇದು ದೇವ್ರು ನನಗೆ ಮಾತಾಡ್ತಾನ, ಸಾತಾನ್ ನನ್ನ ಹತ್ರ ಮಾತಾಡ್ತಾನ, ನಾನು ಏನ್ ಮಿಸ್ಗೈಡ್ ಮಾಡ್ತಾನ, ಏನಿಲ್ಲ ಅನ್ನೋದು ವಿವೇಚನೆಯಿಂದ ನಾವು ತಿಳ್ಕೋಬೇಕು. ಅದನ್ನ ಹೇಳ್ತಾನೆ ನೋಡ್ರಿ, ಅದು ಕೂಡ ಓದಿಸ್ತೀನಿ. ಇದು 2ನೇ ಕೊರಿಂಥಿ ಪತ್ರಿಕೆ 11ನೇ ಅಧ್ಯಾಯ 13ನೇ ವಚನ. ಸುಳ್ಳು ಅಪೋಸ್ತಲರು, ಮೋಸಗಾರರಾದ ಕೆಲಸದವರು, ಕ್ರಿಸ್ತನ ಅಪೋಸ್ತಲರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವರು ಆಗಿದ್ದಾರೆ. ಇವ್ರು ಹೆಂಗ್ ಹಾಕೊಂಡ್ ಬರ್ತಾರಂತಿವ್ರು? ವೇಷ ಹಾಕೊಂಡ್ ಬರ್ತಾನ. ಕ್ರಿಸ್ತನ ಅಪೋಸ್ತಲ ಅನ್ಕಂತ ಬರ್ತಾರ ಇವ್ರು. ಹೆಂಗ್ ಬರ್ತಾರ? ವಾಕ್ಯ ನಡ್ಕೊಂಡೇ ಬರ್ತಾರ ಇವ್ರು. ಆ ವಾಕ್ಯ ಸತ್ಯ ವಾಕ್ಯನೇ ಇಲ್ಲ ಅಂತ ಹೇಳಿ ನಾವು ಗ್ರಹಿಸ್ಬೇಕು. ಇದೇನು ಆಶ್ಚರ್ಯವಲ್ಲ, ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಏನಂತ ಸಾತಾನ ಹೆಂಗ್ ಹಾಕಂತಾನಂತ? ಪ್ರಕಾಶ ರೂಪವುಳ್ಳ ಅಂದ್ರೆ, ಪ್ರಕಾಶ ರೂಪ ಅಂದ್ರೆ ಬೆಳ್ಳಗ ಸುಮ್ಮನೆ ಹೆಂಗ್ ಪ್ರಕಾಶಿಸ್ತೋ ಹಂಗ ಕೂಡ ವೇಷ ಹಾಕೊಂಡು ಅವ್ನ್ ಬರ್ತಾನ. ನಾವು ಮಕ್ಕಳ ಕನಸುಗಳು ಕೂಡ ಕೆಲವೊಂದು ಟೈಮ್ ನಲ್ಲಿ ಸಾತಾನ ಕೂಡ ನಮಗೆ ಕನಸುಗಳು ತೋರಿಸ್ತಿರ್ತಾನ. ಆ ಕನಸು ಸಾತಾನದಿಂದ ಬಂದಿರೋದ ಇಲ್ಲ ದೇವ್ರು ನಮಗೆ ಹೇಳ್ತಾನ ಅನ್ನೋದನ್ನ ಗ್ರಹಿಸ್ಬೇಕು. ಅದು ಕೂಡ ಸತ್ಯ ಆತ್ಮಗಳ ಜ್ಞಾನ. ಅದು ತಿಳ್ಕೊಬೇಕು, ಅದನ್ನ ಪಡ್ಕೋಬೇಕು. ಅದನ್ನ ಎಲ್ಲ ನಾವು ನಂಬಬಾರ್ದು. ಇವೆಲ್ಲ ದೇವರಿಂದ ನಾವು ಪಡ್ಕೋಬೇಕು, ದೇವ್ರ ಆತ್ಮಲಿಂದ ನಾವು ಪಡ್ಕೋಬೇಕು. ಈ ವರಗಳಿವು ಮೋಸ ಪಡಿಸುವಂತ ಆತ್ಮ ಬರ್ತಾನ, ಅವನೇ ವೇಷ ಹಾಕಂತಿರುವಾಗ ಇವ್ರಿಗೆ ಸಂಬಂಧಪಟ್ಟಿರುವಂತ ಈ ಸೇವಕರಾಗ್ಲಿ ಈ ಅಪೋಸ್ತಲರಾಗಿ ಹಂಗೆ ಇರ್ತಾರಂತ ಹೇಳ್ತಾನ. ಅವನೇ ವೇಷ ಹಾಕಿ ಬರ್ಕಂತಿರುವಾಗ ಇವ್ರ ವೇಷ ಹಾಕೋದು ದೊಡ್ಡದೇನಲ್ಲ. ನೀವು ಮೋಸ ಹೋಗ್ಬೇಡ್ರಿ. ಅದನ್ನ ತಿಳ್ಕೊಳ್ಳೋಂಥ ಜ್ಞಾನ ನಿಮ್ಮಲ್ಲಿ ಇರಬೇಕು. ಯಾರು ಸತ್ಯ ಹೇಳ್ತಾರ, ಯಾರು ಅಸತ್ಯ ಹೇಳ್ತಾರ ಅನ್ನೋ ಜ್ಞಾನ ವಾಕ್ಯ ನಿಮಗೆ ಗೊತ್ತಿರ್ಬೇಕಂತ ಹೇಳ್ತಾನೆ.